ನೋಡ್ರಿ, ಮದುವೆ ಆಗಿ ಒಂದು 10-15 ವರ್ಷ ಆಯಿತು ಅಂತಂದರೆ ರಿಯಾಲಿಟಿ ಗೊತ್ತಾಗುತ್ತೆ. ಹೆಂಡತಿ ದಪ್ಪ ಆಗ್ತಾರ್ರಿ, ಗಂಡ ತಲೆಗಾಗ್ತದೆ. ನೀವು ನೋಡ್ರಿ, ಬೇಕಾದ್ರೆ ಹೊಸದಾಗಿ ವಾಕಿಂಗ್ ಹೊಂಟಾಗ ಗಂಡ ಹೆಂಡತಿನ ಅಬ್ಸರ್ವ್ ಮಾಡಿ, ಹೆಂಡತಿ ಥರ ಹೊಯ್ತಿರ್ತಾರ್ರಿ, ಕುಳು ನಡ್ತಿರ್ತಾಳೆ. ಇದು ಗಂಡ ಯಾಕಡೆ ಹೊಟ್ಟಿರ್ತದೆ. ನಾವು ಏನು ಸ್ಟೇಜ್ ಏನ್ರಿ, ನಿಸ್ತೇಜ್ ಅಂದ್ರೆ ನಿಸ್ತೇಜ ಇದ್ರು ಸತ್ತಾಗಿ ಅಷ್ಟೇ ಇಲ್ಲ. ಇದಕ್ಕೆ ಏನು ಕಾರಣ ಅಂತಂದರೆ ಹೆಂಡತಿ ಹೆಂಡತಿ ಕಡೆಯಿಂದ ಜೀವ ಹಿಂದಿಸ್ಕೊಂಡು ಗಂಡ ಚಾರಿಗಾಗಿರ್ತಾನೆ. ಗಂಡನ ಜೀವ ಹಿಂಡಿ ಅಭಿಮಾನದಿಂದ ಸಂತೋಷದಿಂದ ಹೆಂಡತಿ ದಾಪ್ತಾರೆ. ನೋಡಿ, ಗಂಡ ಹೆಂಡತಿ ರಸವಾಗಿ ಹೊರಟಿದ್ರಂತೆ. ಹೆಂಡತಿ ಒಳ್ಳೆ ಕೋಚಂಪಲ್ಲಿ ಸೇರಿ ಅದ್ರ ಮ್ಯಾಚಿಂಗ್ ಜೋಸು, ಕೈಯಾಗ ಬಂಗಾರದ ಬಳಿ, ಕೊಡಲಾಗ ಒಂದು ಚೈನು, ಲಿಪ್ಸ್ಟಿಕ್ಕು, ಪೌಡರು, ಏನು ಸಾಧನ ಆಕೆ ಬೈದಿಲ್ಲಂತೆ. ನೀವು ಗಂಡಿಗೆ ಅಪಾತನೇನು ಹೊಡಿತಂತೆ. ಒಂದು ಪ್ಯಾಂಟ, ಇಸ್ತ್ರಿ ಒಂದು ಶರ್ಟ, ತಲೆಗೆ ಕೂದಲಿಕ್ಕೆ ಹೆಣ್ಣಿಲ್ಲ, ಗಾಡಿ ಬಿಟ್ಟು ಎಷ್ಟು 15 ದಿವಸ ಆಗಿತ್ತು, 20 ದಿವಸ ಆಗಿತ್ತು. ಕೈಯಾಗ ಒಂದು ಚೀನ, ಅದ್ರಾಗ ಕೊತ್ತಂಬರಿ ಸೂಡ, ಮೆಚ್ಚೆ ಪಲ್ಯ, ಮೂಲಂಗಿ ಇವು ಹೊಂಟಿದಂತೆ. ಆಕೆ ಹೆಂಡತಿ ಗೆಳತಿ ಹೋಗಿ ಕಟ್ಟಾರಂತೆ. ಆಕೆ ನೋಡಿದಂತೆ, ನಮಗೂ ಇಂಥದ್ದೊಂದು ಆರು ಬೇಕಾದ್ರೆ ಕೆಲಸಕ್ಕೆ ನಮಗೂ ಇಂಥದ್ದೊಂದು ಆರು ಬೇಕಾಗಿದ್ದು ಎಲ್ಲಿ ಸಿಗ್ತಾವೆ ಅಂತ. ಆಕೆ ಹೇಳಿದಂತೆ, ಎಲ್ಲಿ ಶುಗರ್ ಮನೆಯಾಗೆ ಇರ್ತಾವಲ್ಲಿ ಅವನು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಂತ ಹೇಳ್ತಾನೆ. ಏನು ನಮಗೆ ತಿಳಿದಿಲ್ಲ, ನೀವೇನು ಅಂದಂತೆ ನಮ್ಮ ಮನೆಯವ್ರಿ ಇವರು ಅಂತ ಹೇಳ್ತಾರೆ. ಹೌದಾ, ನಿಮ್ಮ ಮನೆಯವ್ರ ಹಿಂಗ್ಯಾಕೆ ಮಾಡಿ ಖುಷಿ ಆಗ್ತದೆ. ನಿಮ್ಮ ಮದುವೆಯಾಗಿ ಬಂದಿದ್ದೆ, ನಾನು ಎಂಥ ಸ್ಮಾರ್ಟ್ ಇರ್ಬೇಕು ಹಿಂಗ್ಯಾಕೆ. ನಾವೇನು ಮಾಡಿದ್ವಿ, ಇಲ್ಲೋ ಹೆಂಡತಿ ಹೆಂಡತಿ ಅನ್ನಕ್ಕೆ ಇನ್ನೊಂದು ಸಾಕ್ಷಿ. ಒಬ್ಬ ತಪಸ್ಸಿಗೆ ಹೋದ, ದೇವರು ಬಂದ, ಪ್ರತ್ಯಕ್ಷ ಆಗಿ ಏನು ಬೇಕು ಹೇಳಂದ. ನೀವು ಹೇಳ್ದ, ನಿನ್ನೆ ಏನು ಬೇಕು ಕೊಡೋದು. ದೇವರು ಅನ್ನಂತೆ, ನೋಡು ಮುಂದಿನ ಜನ್ಮದಾಗ ಮತ್ತೆ ನೀನು ಮನುಷ್ಯರಾಗಿ ಹುಟ್ಟಿಸ್ತೀನಿ ಅಂತ ಹೇಳಿದಂತೆ. ಥ್ಯಾಂಕ್ ಯು ಗಾಡ್, ಧನ್ಯವಾದಗಳು ಅಂತ. ಮುಂದಿನ ಜನ್ಮದಾಗ ಮತ್ತೆ ಇದೇ ಊರಾಗೆ ಹುಟ್ಟಿಸ್ತೇನೆ ಅನ್ನುತ್ತಾರೆ. ಧನ್ಯವಾದಗಳು ದೇವರೇ ಅನ್ನುತ್ತಾರೆ. ಮುಂದಿನ ಜನ್ಮದಾಗ ಏನು ಐಶ್ವರ್ಯ ಅಂದರೆ ಇಷ್ಟೇ ಐಶ್ವರ್ಯ ನಾನು ಕೊಡ್ತೀನಿ ಅನ್ನುತ್ತಾರೆ. ಧನ್ಯವಾದಗಳು ಅನ್ನುತ್ತಾರೆ. ಮುಂದಿನ ಜನ್ಮದಾಗ ಏನು 20 ಲಕ್ಷ ರೂಪಾಯಿ ಕಾರಣ ಅಡ್ಡಾಡ್ತಿ, ಅದೇ ಕಾರಣದಲ್ಲಿ ಕೊಡ್ತೀನಿ, ಧನ್ಯವಾದಗಳು ಅನ್ನುತ್ತಾರೆ. ಮುಂದಿನ ಜನ್ಮದಾಗ ಇದೇ ಹೆಂಡತಿ ನಿಮಗೆ ಕೊಡ್ತೀನಿ ಅನ್ನುತ್ತಾರೆ. ಸ್ವಲ್ಪ ಗಡಬಡಿ ಮಾಡೋಣ ವಿಚಾರ. ಈಗೇನು ಹೇಳ್ತಿದಾರ, ಇದೇ ಹೇಳ್ತಿದ್ರೆ ಮುಂದಿನ ಜನ್ಮದಾಗ ಕೊಡ್ತೀನಿ ಅನ್ನುತ್ತೆ. ದೇವರೇ ಗಡಬಡಿ ಮಾಡೋಣ, ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ ಆಮೇಲೆ. ಅದು ಯಾಕೆ ಅಂತಂದರೆ ಹೆಂಡತಿ ಜೀವ ಹಿಂದೋದೆ ಅನ್ನುತ್ತೀವಿ. ಒಬ್ಬ ಸರಿ ನಮ್ಮ ಹಳೆಯ ವಿದ್ಯಾರ್ಥಿ, ಅವನು ಲಗ್ನಕ್ಕೆ ಹೋದಂತು. ಅವ್ನು ಇನ್ವಿಟೇಷನ್ ಕೊಟ್ಟಿದ್ದ, ಲಗ್ನಕ್ಕೆ ಹೋದರು, ಪ್ರೆಸೆಂಟೇಷನ್ ಕೊಟ್ಟರು, ಜಾರಿಗೆ ಬಂದು ನನ್ನ ಹೇಳ್ತಿ. ಮತ್ತೆ ಹೋಗಿರ್ತೀವಿ ನಾನು ಹೋಗಿ ಮತ್ತೆ ಆ ಹುಡುಗನ ಕಿವ್ಯಾಗಿ ಏನೋ ಹೇಳಿದ್ರಂತೆ. ಹೇಳೋದಾಗಿ ಹೇಳ್ತೀನಿ, ಬೈದಂತೀವಿ. ಮತ್ತೆ ಹೋಗ್ತೀರಿ, ಆ ಪ್ರೆಸೆಂಟೇಷನ್ ಪಾಕೆಟ್ ಕೊಡ್ತೀವಿ, ಸರ್ ಹೊರಬಟ್ಟೆ ಮತ್ತೆ ಹೋಗ್ತೀವಿ. ಅವ್ನು ಹುಡುಗನ ಕಿವ್ಯಾಗಿ ಏನು ಹೇಳಿದ್ರು, ಹುಡುಗಿಗೆ ಹೇಳಿದ್ರೆ, ನೋಡಪ್ಪ ಮದುವೆ ಆಯ್ತಂತೆ, ಬೇಡ, ಇಡೀ ಹೊರಗೋ ಬೇಡ, ನರವ ಸಾಯ ಬೇಡ, ದೇವ್ರ ವಿಧಾನ ಕಾಯಮ. ಏನೋ ಸಮಸ್ಯೆ ಬಂದರೂ ನನಗೆ ಹೇಳು, ನಾವು ಬರ್ತೀವಿ, ನನಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನೀವು ಹೇಳಿ ಬಂದೆ ಅಂತ. ನೀವು ಹೇಳ್ತಿಲ್ಲಂತೆ, ನಿಮ್ಗೆ ಏನು ದುಡ್ಡಿಗೆ ಅದೇ ಇಲ್ಲ ಅಂತ ಹೇಳ್ತೀವಿ. ಅಲ್ಲ, ಇವತ್ತು ಲಗ್ನ ಹೇಳಿದೆ, ಬಾಲ್ದು ಹೇಳಿ ಹೋಗ್ತಿದ್ದಾನೆ. ನಾನು ಕುಳ್ಕೊಂಡು ನಕ್ಕೋತಿದ್ದಾನಲ್ಲ, ಅವ್ನು ಹೋಗಿ ಇದನ್ನು ಹೇಳ್ಬೇಕ ಅಲ್ಲ. ನನ್ನ ಮನೆಯಾಗಿ ನಾನು ಕುಳ್ಕೊಂಡು ನಕ್ಕೋತ ಕೂತಿದ್ದೆ. ನೀವು ನಾನು ಬಾಲ್ದು ಹೋಗಿ ಕೂತಿದ್ದಿ, ಇವತ್ತು ನಾನು ಹಣೆ ಬರ ಏನಿಲ್ಲ ನೋಡುತ್ತೆ. ಅದಕ್ಕೆ ಮದುವೆಗೆ ದಿವಸ ಗಂಡಗೆ ನೋಡಬಾರ್ದು, ಮದುವೆಗೆ ಆದ ಮ್ಯಾಲ ಒಂದು ಪರಿಸ್ಥಿತಿ ನೋಡ್ರಿ, ಅದು ಗೊತ್ತಾಯ್ತದೆ. ಜೀವ ಹಿಡಿದ್ರಿ, ಜೀವ ಹಿಡಿಲಿಕ್ಕೇ ಬೇಕು ಅಂತ ಈ ಜೀವನದೊಳಗೆ ಇದೇ ಇರ್ತದೆ ರೀ. ಧೃತರಾಷ್ಟ್ರಿಗೆ ಗಾಂಧಾರಿ ಎಷ್ಟು ತ್ರಾಸ ಕೊಟ್ಟ ನಿಮ್ಗೇನು ಗೊತ್ತಿಲ್ಲ. ಕುಂತಿಗೆ 5 ಮಕ್ಕಳು ಆದ ಕೂಡಲೇ ಗಾಂಧಾರಿಗೆ ಅವ್ರು ಕಿಟ್ಟಿ ಕೊಡಿಕತ್ತದ್ರಿ. ಹಂಗೆ ಏನ್ರಿ ನಿಮ್ಮದು ಆ ಕುಂತಿ ನೋಡಿ ಸ್ವಲ್ಪ 5 ಮಕ್ಕಳು ಹೇಳ್ದ, ನೀವು ಒಂದು ಮಗನ ಹೇಳಲಿಕ್ಕೆ ಆಗೋಲ್ಲ. ನಮಗೂ ಕಿರಿಕಿರಿ ಅವನು ಏನು ಮಾಡ್ಬಿಟ್ಟಿದ್ರು. ಹುಡುಗ
ಮದುವೆ ಕಣ್ಣೆ ಕಣ್ಣೆ ಇರದಿದ್ರು ದಾಂಪತ್ಯ ಜೀವನಕ್ಕೆ ಏನು ಪ್ರಾಪಂಚಿಕ ಇದ್ದಿದ್ದಿಲ್ಲ. ದಾಂಪತ್ಯ ಜೀವನ ಸರಿಯಾಗಿ ನಡೆದಿತ್ತು, ಕಣ್ಣು ಇರದಿತ್ತು. ಆದರೆ ದೇವರ ಅನುಗ್ರಹ ಮಾಡ್ಬೇಕಾದ್ರೆ ದೇವರ ಅನುಗ್ರಹ ಮಾಡಿದ್ರೆ ಮಕ್ಕಳು ಆಗ್ತಾರೆ. ಅವ್ರಿಗೆ ಹುಡುಕಿ ಕಂಪ್ನಿಲ್ಲ ಮಕ್ಕಳು ಆಗಿರ್ತಾರೆ. ಆಗಲಿಲ್ಲ ಇಲ್ಲಿ ಕಿಸಿಕೊಂಡು ಮಾತ್ರ ತಪ್ಪಿಲ್ಲ. ಕಡೆಗೆ ದೇವರಿಗೆ ಬಿಡ್ಕೊಂಡಂತೆ ಮಾರಾಯ ನನ್ನ ಹಣೆ ಬರ ನೋಡು ಈಗ 5 ಕೊಟ್ಟಿಲ್ಲ, ಈಗ 1 ಕೊಡೋ ಮಾರಾಯ ಸಾಗ ಮಕ್ಕಳು ಅಂತ ಅದಕ್ಕೆ ದೇವ್ರಿಗೆ ಮಾಡೋದು ಗೊತ್ತಂದ್ರೆ 3 ಮಕ್ಕಳನ್ನ ತಗೊಂಡು ಸೇರ್ಕೊತ ಅವ್ರು ಅಂಥವ್ರು ಹುಟ್ಟಿದ್ರೆ ಒಬ್ಬರಿಗಿಂತ ಒಬ್ಬರಿಗೆ ಆಹ್ವಾನ ಹಂಗೆ ಇಲ್ಲಿ ಕೊಟ್ಟಿದ್ರೆ ಅದಕ್ಕೆ ನಾನು ಹೇಳ್ತೀನಿ, ಇದು 2ನೇ ರೋಗ ಇಂಥ ಹೊತ್ತು ನೋಡ್ಬೋದು. ನಾನು ಹೇಳ್ತೀನಿ ಹೆಂಡತಿ ಹೆಂಡತಿ ಸಂಬಂಧ ಇದೇ ಬನ್ನಿ ಬೇಕಾದವನು ನೀವು. ಇವಾಗ ಹುಡುಗರು ಹೇಳಿದ್ರು 50 ಮಂದಿ ಅಷ್ಟೇ ನಮ್ಮ ಕಡೆ ಇದ್ದಾರೆ ಅಂತ ಹೇಳಿದ್ರು. 50 ಅಲ್ಲ, ಚಿತ್ತೂರು ಎಲ್ಲರೂ ನಮ್ಮ ಕಡೆ ಇದ್ದಾರೆ. ಕೊನೆಯಾಗಿ ಒಂದು ಮಾತು ಹೇಳಿದ್ರು ನಾನು, ಈ ಏನು ಹೇಳಿದ್ರಿ ಹೆಂಡತಿ ಗಂಡದ ಜೀವ ಇಂಥ ಅಂತೇಳಿ ಅದು ಬೆಳಗಾವಿ ಹೆಣ್ಮಕ್ಳಿಗೆ ಸಂಬಂಧ ಇರೋದು. ನೀವೆಲ್ಲ ಓಡಾಡಿದ್ದೀರಿ. ನೀವು ಹುಬ್ಬಳ್ಳಿಗೆ ಧಾರವಾಡ ಬಿಜಾಪುರ ಹೆಣ್ಮಕ್ಳು ಗಂಡದ ಜೀವ ಇದ್ದಾರೆ. ನಾನು ಬೆಳಗಾವಿ ಹೆಣ್ಮಕ್ಳ ಬಗ್ಗೆ ಎಲ್ಲೂ ಕಾಮೆಂಟ್ ಮಾಡೋದಿಲ್ಲ. ಯಾಕೆಂದರೆ ಬೆಳಗಾವಿ ಹೆಣ್ಮಕ್ಳ ಬಗ್ಗೆ ನಾವು ಮಾತಾಡೋದು ಹೊಸದಾಗಿ ಅಡ್ಡಾಡಿದ್ರು. ಅದಕ್ಕೆ ನೀವೆಲ್ಲ ಒಳ್ಳೆಯದಿದ್ದೀರಿ. ಬೆಳಗಾವಿಯಾಗಿ ನಾವು ಮಾತಾಡೋದಿಲ್ಲ. ಹೆಣ್ಮಕ್ಳಿಗೆ ಚಿಂತನೆ ಮಾಡಿದ್ರೆ ಬೆಳಗಾವಿ ಹೋಗ್ರಿ, ಹುಬ್ಬಳ್ಳಿ ಧಾರವಾಡ ಬಿಜಾಪುರ ಸೇರ್ತಾರೆ. ಅಲ್ಲಿ ಹೋದಾಗ ಇಲ್ಲಿ ಸರ್ ಓಕೆ. ಈಗ ನೆಕ್ಸ್ಟ್ ಅದು ಅರವಿಂದ್ ಹೊರಗುಂದಾರು ರೇಡಿಯೋ ನಾಟಕದಲ್ಲಿ ಎಕ್ಸ್ಪರ್ಟ್ ಆಗಿದ್ದವರು 5 ನಿಮಿಷದಲ್ಲಿ ಅದು ಹೇಗೆ ಹೆಂಡತಿ ಜೀವ ಹಿಂಡಲ್ಲ ಅಂತ ಹೇಳ್ತಾರೆ. ಬರೀ ಹೆಂಡಂದ್ರ ಬೈಕಿ ತೆಪ್ಪ ಹೊಡ್ಕೊಂಡು ನಿಮ್ಮ ನಡೆಸಿದ ವಿಷಯ ಮುಗಿಲಿಗೆ ಒಂದು ಗಂಭೀರ ಚಿಂತನ ಕೊಟ್ಟಾರ. ಅವರು ವಿಷಯ ಬಹಳ ಮಹತ್ವದ. ಈಗ ಅರವಿಂದ ಕುಲಕರ್ಣಿ ಮಾತಿನ ಹೋಗೋದಾಗ ಹೇಳಿದ್ರು, ಅವ್ರ ಏನು ಬೇಕಾದ ಅರಿವು ಹೋಗಿಟ್ಟಿದ್ವಿ ಹೆಂಡಂದ್ರೆ ಬಂದು ಅಲ್ಲೇ ಹಂಗ ಹಾಕ್ರಿ ಅಲ್ಲಿ ಹೇಳ್ರಿ ಇಲ್ಲಿ ಹೇಳ್ರಿ ಹೇಳ್ತಾರೆ. ನೀವು ಹೇಳಬೇಕು, ಇಲ್ಲಾಂದ್ರೆ ಗಂಡು ಪ್ರಯತ್ನ ಶಿಸ್ತು ಕಲಿಯೋದಿಲ್ಲ. ಅದನ್ನು ಮಾತ್ರ ಹೇಳ್ತೀನಿ ಎಷ್ಟು ಹಾಕಬೇಕು ಅಂಥ ಒಂದು ಶಿಸ್ತು ಕಲಿಸೋ ಹೆಣ್ಣಿನ ಜೀವ ಹಿಂಡದ ಅನ್ನಿಸ್ತಾರೆ. ಜೀವ ಹಿಂಡುವುದಿಲ್ಲ, ಜೀವಂತಾಗಿ ಒಂದು ಶಿಸ್ತು ಕಲಿಸ್ತಾರೆ. 2ನೇದು ಅಲಂಕಾರ ಮಾಡ್ಕೊಂಡು ಅಡ್ಡಾಡ್ತಾರೆ. ಅವರು ಹೆಣ್ಮಕ್ಳು ಇರುವುದೇ ಅಲಂಕಾರ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರಿಗೆ ಲಕ್ಷ್ಮೀ ದೇವರ ಸ್ವರೂಪ ಕೊಟ್ಟಾರೆ ಜಗತ್ತಿನೊಳಗೆ. ಅವ್ರು ಇರುವುದೇ ಅಲಂಕಾರ ಮಾಡಿಕೊಳ್ಳಿಕ್ಕೆ, ಅವ್ರು ಇರುವುದೇ ವಸ್ತ್ರ ಅವರಿಗೆ ಹಾಕೊಳ್ಳಿಕ್ಕೆ, ಅವ್ರು ಇರುವುದೇ ಕಾಲದಲ್ಲಿ ಸೀರೆ ಉಟ್ಟುಕೊಳ್ಳಿಕ್ಕೆ ಹೊರತಾಗಿ ಬೇರೆ ಎದಕ್ಕೂ ಅಲ್ಲ. ಅದಕ್ಕೆ ನಾವು ಅಸೂಯೆ ಪಡಬಾರ್ದು. ಬರ್ತೀನಿ ವಿಷಯಕ್ಕೆ ಬರ್ತೀನಿ, ಅದನ್ನು ಬರ್ತೀನಿ. ಯಾಕೆ ಹೇಳ್ತೀನಿ ಅದಕ್ಕೆ ಅಸೂಯೆ ಪಡೆದೇನೆ ನಾನು ಏನು ಕ್ಯಾರೆಕ್ಟರ್ ತಯಾರಾಗಿ ಹೋಗಿದ್ದಲ್ಲ ನೋಡಿ, ಆನಂದ ಪಡಬೇಕೆ ಹೊರತಾಗಿ ಅಸೂಯೆ ಪಡುವಂಥ ವಿಷಯ ಅಲ್ಲ. ಅದು ಇದಾದವರು ಕೆಲವು ವಿಷಯ ಹೇಳಿದ್ರು, ಅವನು ಹೇಳಿ ಬೇಡ ಟೈಮಲ್ಲಿ ಡಿಸ್ಕಷನ್ ಹಾಕ್ಯಾರ. DK ಕುಲಕರ್ಣಿ ಅವರು ಲಗ್ನ ಕೆಲವು ವರ್ಷ ಆದ ಕೂಡ ಎಷ್ಟು ಮಾತ್ರ ಹೋಗ್ತಿರ್ತಾನೆ. ಜೀವನದಾಗ ಅದಕ್ಕೆ ಚೇತನದ ಇದು, ಜೀವನದಾಗ ಉತ್ಸಾಹದ ಅದು. ಪ್ರತಿ ದಿನ ಪ್ರತಿ ಕ್ಷಣ ಅವರು ಆನಂದದಾಗ ಕಳಿತಿರ್ತಾರೆ. ಇವು ಗಂಟು ಕೆಳಗೆ ಇವು ಗಂಡು ಹಿಂದಿನ ಗಪ್ ಹೋಗ್ತಿರ್ತಾರಂತ. ಯಾರು ಗಪ್ ಹೋಗೋದಿಲ್ಲ. ಆ ಚಲೋ ಹೇಳಿಕೆ ಎಷ್ಟಿತ್ತು ತಯಾರಾಗಿ ಹೋಗ್ಲಿಕ್ಕತ್ತಾಗ ಆ ಗಂಡನು ಅಷ್ಟೇ ಶಿಸ್ತಿರುವಂತ 99% ಮಂದಿ ನೋಡಿ ನಾನು. ಏನೇ ಇರಲಿ ಬಹಳ ಅಕ್ಕಡಿ ತುಟ್ಟಿ ಹೊರಗೆ ಹಾಕೋಬೇಕು ಸುಧಾ ನೀರಿಗಾಗಿ ಸ್ವಚ್ಛಾಗಿ ಇಸಿರಿದು ಟ್ರೀಟ್ಮೆಂಟ್ ಇರ್ತೀವಿ. ಒಳ್ಳೆ ಒಂದು ಲಕ್ಷಣವಂತ ಬಟ್ಟೆ ಹಾಕೊಂಡು ಕೇಜಿಗೆ ಹೋಗುವಂತ ನೋಡಿನ ಬರ್ತಾ ಇದೆ. ಕೈ ಚೀಲ ಕೊತ್ತಂಬರಿ ಸೂಡು ಹಿಡ್ಕೊಂಡು ಯಾವ ಹೋಗಿದ್ದೀನಿ. ಕೊತ್ತಂಬರಿ ಸೂಡು ಹಿಡ್ಕೊಂಡು ಹೋಗ್ಲಿಕ್ಕೆ ಹೇಳ್ತೀನಿ ಇರ್ತಾರೆ. ಯಾಕಂದ್ರೆ ತಂದೆ ಯಾಕೆ ತಗೋತಿರ್ತಾರೆ. ಇದು ಎಲ್ಲೆಲ್ಲೂ ಕೊಡ್ಕೊಂಡು ಕೂತಿರ್ತದೆ. ಅದಕ್ಕೆ ನಕ್ಕೆ ಏನು ತಗೊಂಡೆ ಅಲ್ಲ, ಕುಂಬಳಕಾಯಿ ಚಲೋ ಇತ್ತು, ಈಗ ಬದನೆಕಾಯಿ ಚಲೋ ಬಲ್ಲ, ತಗೊಂಡು ಅಂದ್ರೆ ಮಟ್ಟಿಗೆ ಲಕ್ಷಲಾರನೆ ಹೋಗುವಂತಹ ಇರ್ತಾರೆ. ಇದು ಹೋಗಿ ಮುಖ್ಯ ವಿಷಯ ಹೇಳ್ತೀನಿ.
ಜೀವ ಹೆಂಡತಿ ಅಂತಾರೆ ಇವರು. ಹೆಂಡತಿ ಒಂದು 4 ದಿವಸ ತೋರ್ಗಳಿಗೆ ಹೋಗಲಿ ಪರಿಸ್ಥಿತಿ ಏನಾಗಿರ್ತದೆ? ಹೋಗ್ತಾರೆ ಒಂದು ಕಪ್ ಚಾ ಮಾಡ್ಕೊಂಡು ಕುಡಿ ಹೋಗ್ತಾ ಇರೋದು ಮುಂಜಾನೆ ಮುಂದಾದ ದಿವಸ ಮಾಡ್ಕೊಂಡು ಕಪ್ಪು ಚಾ ಕುಡಿ ಸಾಕು ಅಲ್ಲೇ ಇದಿರ್ತಾರೆ. ಮನೆಯೊಳಗೆ ಏನೋ ಸ್ವಚ್ಛಲ್ಲ, ದೇವರ ಮುಂದೆ ರಂಗೋಲಿ ತೆಗೆದಿರೋದಿಲ್ಲ, ದೀಪ ಹಾಕಿದ್ರು ಬಿಟ್ಟು ಇಂಥ ಗಂಡು ಜೀವ ಹೇಳ್ತಾರೆ. ಅದಕ್ಕೆ ಯಾವಾಗ ಹೇಳ್ತೀವಿ ಹೆಣ್ಣಿನ ತ್ಯಾಗ ನಾವು ಹೋಗೋದು ಜಗತ್ತಿಗೆ ಬಂದ ಮೇಲೆ ಇಡೀ ಜಗತ್ತು ನಡಂತೆ ಹೆಣ್ಣಿನ ತ್ಯಾಗದಿಂದ ಹೊರತಾಗಿ ವಾಪದೆಯಿಂದ ಇವತ್ತು ನೀವೇ ಹೇಳಿ ಗಂಡನ ಸ್ವಾರ್ಥ ಇರ್ತದೆ, ಅದರಿಂದ ತಾನು ಮುಂದೆ ಹೋಗ್ತಾರೆ, ಗಂಡನು ಮುಂದೆ ಬರ್ತಾನೆ ಅಂತ ಹೇಳಿ ಮುಗಿಸಿ ನಾನು ಮಾತು ಮುಗಿಸ್ತೇನೆ. ಅವರ ಮೊಟ್ಟ ಮೊದಲ ಪುಸ್ತಕ ಕಲಿಯಬೇಕು ಮದುವೆ ತಕ್ಷಣ ಬರ್ತಿದ್ದು. ಎರಡನೇದು ಲಕ್ಕಿ ಅವಲಕ್ಕಿ ಲಕ್ಕಿ ಇಲ್ಲ ಅಂತ. ಮೂರನೇದು ರಿಪೇರಿ ಇಲ್ಲ ರಿಪೇರಿ. ಈ ತರ ಅವರ ಟ್ರೈನಿಂಗ್ ಚಿತ್ರವಾಗಿದೆ. ಮೊದಲು ಬೈರಂಗ ಪತ್ರ ಪುಸ್ತಕ ಇರುತ್ತೆ. ಪಾಪ ಮಾತಾಡ್ತಾರೆ, ಅವರು ಮಾತಾಡ್ತಾರೆ, ಆಮೇಲೆ ಏನಾದ್ರು ಬರ್ತಿಲ್ಲ ಮಾತಾಡ್ತಾರೆ. ಮಗು ಅಪ್ಪನ ಕೇಳ್ತದೆ, ಕೇಳಿದ್ರೆ ಅಪ್ಪ ಅಮ್ಮಗ ಶಕ್ತಿ ಅಂತ ಕರೀತಾರೆ, ಅಪ್ಪನೇ ಅಂತ ಕರೀತಾರ ಅಂತ ಕೇಳ. ಅದಕ್ಕೆ ಅಪ್ಪ ಏನಂತ ಅಪ್ಪ ಸಹನ ಶಕ್ತಿ, ಅಮ್ಮ ಏನ್ ಮಾಡ್ಕೊಂಡ ಕರ್ಕೊಳ್ಳೋಂಥ ಶಕ್ತಿ ಅದ, ಅಪ್ಪ ಸಹನ ಶಕ್ತಿ ಅವ್ವ ಅಂತ ಕೇಳಿದಾಗ ಮುಂದೆ ಇದನ್ನು ದಸರಾ ಬಗ್ಗೆ ಭಾಳ ಹೇಳಿದ್ರು. ನನಗೆ ಮೊನ್ನೆ ದಸರಾ ಕನಿಷ್ಠ ಬಂದ ಕೇಳ ಏನಪ್ಪ ಹಾಸಿಗೂ ನಡೆಸಿರೇನು? ಹೌದ್ರಿ ಮಹಾರಾಜರ ಅಂತ. ಈ ವರ್ಷದ ಸಬ್ಜೆಕ್ಟ್ ಇಟ್ಕೊಂಡ್ರಲ್ಲ ಏನದು ಅಂತ ಕೇಳಿ, ಹೆಂಡತಿ ಜೀವ ಹೆಂಡತಿ ಅಂತೇಳಿ. ನಾನು ದಸರಾ ಕೇಳಿದೆ, ಇದರ ಬಗ್ಗೆ ನಿಂತೆ ಒಪಿನಿಯನ್ ಹೇಳ್ರಿ ಅಂತೇಳಿ. ಅದಕ್ಕೆ ಅವ್ರು ದಸರಾ ಕೇಳು ನಿನಗೆ ಎಷ್ಟು ಮಂದಿ ಹೆಂಡಂದ್ರು? ನನಗೆ ಒಬ್ಬಾಕೆ ಮಹಾರಾಯ ನೀವು ಒಬ್ಬಾಕಿಂತ ಇಷ್ಟು ಹೇಳ್ತೀರಿ, ನನಗೆ 3 ಮಂದಿ ಹೆಂಡಂದ್ರು. 3 ಮಂದಿ ಕೇಳ್ತೀಯ ಅಂತ ಕೇಳ. ಆ ರೀತಿ ಅದಕ್ಕೆ ಅವ್ರು ಹೇಳಿದ್ರು, ನಾ ಕೊಡಬಾರ್ದು ಹೊರ ಕೊಟ್ಟು ಬಿಟ್ಟೆ. ಅದು ಒಮ್ಮೆಲೆ ಕೇಳಿದಾಕಿ ಹೇಳ್ತಿ ಬೇಕೆ ಇದ್ದಾಕಿ ಒಮ್ಮೆ ಒಂದು 3 ಹೊರ ಕೇಳಿದ್ರೆ ನಾ ಅಲ್ಲೇ ಸರಿಪಡಿಸ್ಕೊತಿದ್ದೆ. ಆಕೆ ಏನು ಕೇಳಿದ್ರು, ಮುಂದೆ ನಾನು ಬೇಕಾದ ಕೇಳ್ತೇನೆ ಅಂತಂದ್ರು. ಅದಕ್ಕೆ ನಾನು ಮುಂದೆ ಕೇಳಿದೆ, ಈಗಿನ ಗಂಡಂದರಿಗೆ ನಿಮ್ಮ ಸಂದೇಶ ಏನು ಅಂತ ಹೇಳ್ತೀವಿ. ಅದಕ್ಕೆ ಒಂದು ಬೇರು ಮೊದಲೇದು 3 ಹೆಣ್ಣನ್ನು ಮಾಡ್ಬೇಕು ಹೋಗ್ಬೇಡ, ಒಬ್ಬಾಕಿನ ಮಾಡ್ಕೊಳ್ರಿ. ಎರಡನೇದು ನೀವು ಏನಾರ ಹೊರ ಕೇಳಿದ್ರೆ ಕೊಡ್ಲಿಕ್ಕೆ ಹೋಗ್ಬೇಡ. ಕೊಟ್ಟರು ಕೊಡುವಾಗ ಇಮಿಡಿಯೇಟ್ ಕೊಡ್ರಿ. ನಾನು ವಿಚಾರ ಮಾಡಿ ಹೇಳ್ಕೊಂಡ್ರೆ ನೀವು ಹ್ಞೂ ಅಂತ ಹೇಳಿ ವರ್ಷ ಕೊಟ್ಟರೆ ಬಿಟ್ಟರೆ ಅಂದ್ರೆ ನನ್ನ ಪರಿಸ್ಥಿತಿ ಅದು ನಿಮಗೂ ಆಗ್ತದೆ. ದಯವಿಟ್ಟು ಹೋಗಿ ಕೊಡಬೇಡ್ರಿ ಅಂತ ಹೇಳ್ತೀನಿ. ಆಮೇಲೆ ಇವರು ಹೊಸಳ್ಳಿ ಅವ್ರು ಹೇಳಿದರು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ ಅಂತೇಳಿ. ಇಲ್ಲಿ ಜಿನ್ನಪೇಸಾವನ್ನು ಕಲ್ತಾವಲ್ಲ ಬಹುಶಃ ಗೊತ್ತಿಲ್ಲ. ಅವರೇನು ಹೇಳ್ಯಾರ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ ಅಂತ. ನನಗದೇ ಕೋಟಿ ರೂಪಾಯಿ ಅದನ್ನು ಬಹುಶಃ ಗೊತ್ತಿಲ್ಲ. ಯಾಕಂದ್ರೆ ಈ ಜೀವ ಹಿಂಡು ಹೆಂಡತಿ ಇದ್ರೆ ಕೋಟಿ ರೂಪಾಯಿನೇ ಅಂತ ಹೇಳಿ. ಈಗ ಇದಿಷ್ಟೇ ಅಲ್ಲ, ಪುರಂದಾಸರು ಒಂದು ಹಾಡು ಹೆಂಡತಿ ಜೀವ ಹೆಂಡತಿ ಅಂತೇಳಿ. ಅದ್ರಿಗೆಲ್ಲ ಹೆಣ್ಣರು ಯಾವ ರೀತಿ ಜೀವ ಹೆಂಡತಾರ ಅನ್ನೋದು ಅದ್ರೊಳಗೆ ಬರ. ಮೊದಲಿಗೆ ಪುರಂದಾಸರು ಹೆಂಡತಿಗೆ ಪುರಂದಾಸರಿಗೆ ಹೆಂಡತಿ ಭಾಳ ಅನಿಸ್ತಿದ್ರು. ಅಂದ್ರೆ ಶ್ರೀನಿವಾಸ ನಾಯಕ ಇವತ್ತಂತ ಇದು ಸಹಿತ ಏನದ ವಿಷಾದ ಸಹಿತ ಹೋಗ್ಬೇಕು ಅಂತ ಹೇಳಿ ಹೆಂಡತಿಗೆ ಅಂಜಿ ಇದು ಮಾಡಿದ್ರು. ಆದ್ರೆ ಮುಂದೆ ಸ್ವಲ್ಪ ಮೆತ್ತಗಾದ ದಾಸ ಆದರು. ಆಸ್ಪತ್ರೆಗೆ ಬೇಯಿಸಿದ್ರು, ನೀವು ನನ್ನ ಕೈಯಾಗ ಸಿಕ್ಕ ಅಂತ ಹೇಳ್ತಾರೆ. ಆಮೇಲೆ ಕಾಣಿಗತ್ತು ಒಂದು ಪದವನ್ನು ಬರೋದು, ಹೆಂಡತಿ ಜೀವ ಹೆಂಡತಿ ಅಂತೇಳಿ. ಅದೇ ರೀತಿ ನಾನು ಅದನ್ನು ಓದಿ ಪ್ರಭಾವಿತವಾಗಿ ಒಂದು ಹಾಡನ್ನು ಬರೆದೆ. ಹಾಡೇನಂದ್ರೆ
ಹೆಂಡತಿ ಜೀವ ಹೆಂಡತಿ. ಇದು ನಾನು ಬರೆದವನು ನಾನೇ, ಸಾಹಿತ್ಯನಂದು ದಾಟಿನಂದು. ಯಾಕಂದ್ರೆ ನಿಮಗೆ ಬೈಲಿಕ್ಕೆ ಅನುಕೂಲ ಆಗುತ್ತೆ. ಯಾವ ಸಂಗೀತ ಪುಸ್ತಕ ಅಂದ್ರು ನನ್ನ ಬರೀಬೇಕು, ಹಾಡು ಹೆಂಗೆ ಬರೋದಂದ್ರೆ ನನ್ನ ಬರೀಬೇಕು. ಈಗ ಹಾಡು ಹಾಡ್ತೀನಿ, ನೀವು ಕೇಳಿ. ಹಾಡಿನ ಹೆಸರು ಹೆಂಡತಿ ಪ್ರಾಣ ಹಿಂಡತಿ. ಹೆಂಡತಿ ಪ್ರಾಣ ಹಿಂಡುತಿ, ಕುಡಿದ ಮಂಗನ ಹಂಗ ಕುಣಿಸಾಡತಿ. ಹೆಂಡತಿ ನೀಯನ್ನ ಪ್ರಾಣ ಹಿಂಡತಿ, ಕುಡಿದ ಮಂಗನ ಹಂಗ ಕುಣಿಸಾಡತಿ. ಹೆಂಡತಿ ನೀಯನ್ನ ಪ್ರಾಣ ಹಿಂಡತಿ ಅಂದ್ರೆ ಹೆಂಡತಿ ತನಗೇನು ಬೇಕಾದ ತಗೋತಾಳ, ಆದ್ರೆ ಗಂಡ ವಿಷಯ ಬಂತು ಅಂದ್ರೆ ಆಕೆ ಹೆಂಗೆ ಆಗ್ತಾಳ ಈ ಹಾಡಿನ ಕೇಳಿದ್ರು. ಪೇಟೆಗೆ ನಾ ಹೊರಟರೆ, ಪೇಟೆಗೆ ನಾ ಹೊರಟರೆ ಹಿಂದೆ ಹಿಂದೆ ಹಿಂಬಾಲಿಸತಿ. ಹೆಂಡತಿ ನೀಯನ್ನ ಪ್ರಾಣ ಹಿಂಡತಿ. ಸುಂದರಿಯರತ್ರ ನಾ ಕಣ್ಣು ಹಾಯಿಸಲು, ಸುಂದರಿಯರತ್ರ ನಾ ಕಣ್ಣು ಹಾಯಿಸಲು ದುರ್ಗುಟ್ಟಿ ಕಣ್ಣ ಕಿಸಿಯುತ್ತಿ. ಆ ಹೆಂಡತಿ ನೀಯನ್ನ ಪ್ರಾಣ ಹಿಂಡುತ್ತಿ, ಕುಡಿದ ಮಂಗನ ಹಂಗ ಕುಣಿಸಾಡತಿ. ಹೆಂಡತಿ ನೀಯನ್ನ ಪ್ರಾಣ ಹಿಂಡುತ್ತಿ. ಸೀರೆ ಅಂಗಡಿ ಒಳಗ, ಸೀರೆ ಅಂಗಡಿ ಒಳಗ ಸರಸಲ್ಲೇ ಹೋಗುತ್ತಿ. ಲಕ್ಷ ಲಕ್ಷ ರೂಪಾಯಿ ಸೀರೆಯೇ ಬೇಕಂತೆ, ಲಕ್ಷ ಲಕ್ಷ ರೂಪಾಯಿ ಸೀರೆಯೇ ಬೇಕಂತೆ. ಸೀರೆ ಕೊಡಿಸಿದರೆ ನೀ, ಸೀರೆ ಕೊಡಿಸಿದರೆ ನೀ ಕುಡುಕುಲರೇ ನಗುತ್ತಿ. ಸೀರೆ ಕೊಡಿಸಿದರೆ ಕುಡುಕುಲರೇ ನಗುತ್ತಿ. ಕೊಡಿಸದಿದ್ದರೆ ಏಕಾದಶಿಯನ್ನೇ ಮಾಡುತ್ತಿ. ಕೊಡಿಸದಿದ್ದರೆ ನೀ ಏಕಾದಶಿಯನ್ನೇ. ಹೆಂಡತಿ ಪ್ರಾಣ ಹಿಂಡುತ್ತಿ, ಕುಡಿದ ಮಂಗನ ಹಂಗ ಕುಣಿಸಾಡತಿ. ಹೆಂಡತಿ ನೀಯನ್ನ ಪ್ರಾಣ ಹಿಂಡತಿ. ಬಂಗಾರ ಅಂಗಡಿಗೆ ನೀ, ಬಂಗಾರ ಅಂಗಡಿಗೆ ನೀ ಬಿಡಿಸಿದ ಹೋಗುತ್ತಿ. ಬಂಗಾರಂತ ಮಾತು ನನ್ನೊಡನೆ ಆಡುತ್ತಿ. ಸ್ವಲ್ಪ ಚಂದಾಗಿ ಮಾಡಿಬಿಟ್ರೆ, ಮಾತಾಡಿಬಿಟ್ರೆ ಗಂಡನು ಭಾಳ ಮರಳಾಗಿಬಿಡ್ತಾರೆ. ಬಂಗಾರ ಅಂಗಡಿಗೆ ನೀ ಬಿಡಿ ಬಿಡಿನೇ ಹೋಗುತ್ತಿ. ಬಂಗಾರಂತ ಮಾತು ನನ್ನೊಡನೆ ಆಡುತ್ತಿ. ಜೇಬು ಖಾಲಿ ಆಯ್ಕೆಂದು, ಜೇಬು ಖಾಲಿ ಆಯ್ಕೆಂದು ನಾ ಹೇಳಲು ATM KTM ಇಲ್ಲವೇನೋ ಎನ್ನುತ್ತಿ. ಹೆಂಡತಿ ಪ್ರಾಣ ಹಿಂಡುತ್ತಿ, ಹೆಂಡತಿ ಪ್ರಾಣ ಹಿಂಡುತ್ತಿ. ಕುಡಿದ ಮಂಗನ ಹಾಗ ಕುಣಿಸಾಡತಿ. ಹೆಂಡತಿ ನೀಯನ್ನ ಪ್ರಾಣ ಹಿಂಡುತ್ತಿ. ನನ್ನ ಬನಿಯನ್ ಕೊಳ್ಳಲು ಕೇಳಿದರೆ ಕಣ್ಣು ಕೆಂಪಗೆ ಮಾಡಿ ಮೇಲೇರಿ ಬರುತ್ತಿ. ಕಣ್ಣು ಕೆಂಪಗೆ ಮಾಡಿ ಮೇಲೇರಿ ಬರುತ್ತಿ. ಇಂಥ ಸೆಕೆಯಲ್ಲಿ ಬನಿಯನ್ನೇಕೆ ಕೇಳುತ್ತಿ. ಇಂಥ ಸೆಕೆಯಲ್ಲಿ ಬನಿಯನ್ನೇಕೆ ಎಂದು ಕೇಳುತ್ತಿ. ಸುಮ್ಮನೆ ಹಣವೆಷ್ಟು ಎಂದೆನ್ನುತ್ತಿ. ನಿನ್ನ ಲೆಕ್ಕ ಲೆಕ್ಕ ಸಂತೆಯಲ್ಲಿ ನನ್ನನ್ನೇ ಲೆಕ್ಕ ಮಾಡುತ್ತಿ. ಹೆಂಡತಿ ಪ್ರಾಣ ಹಿಂಡುತ್ತಿ, ಕುಡಿದ ಮಂಗನ ಹಂಗ ಕುಣಿಸಾಡುತ್ತಿ. ಹೆಂಡತಿ ನೀಯನ್ನ ಪ್ರಾಣ ಹಿಂಡುತ್ತಿ, ನೀಯನ್ನ ಪ್ರಾಣ ಹಿಂಡುತ್ತಿ, ನೀಯನ್ನ ಪ್ರಾಣ ಹಿಂಡುತ್ತಿ. ನಿಮ್ಗೆ ಗೊತ್ತಿದೆಯಲ್ಲೋ, ಈಗ ಮಾತಾಡ್ತಾರೆ. ಹೇಳಿ ಸರ್ ತಮ್ಮಲ್ಲಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ ಆಗ್ಲಿಂದ ಸರ್ ಹೇಳ್ತಾ ಇದ್ರು ಸೈನ್ಸ್ಟಿಫಿಕಲ್ ಆಗಿ, ಆಮೇಲೆ ಮ್ಯಾಥ್ಸ್ ಪ್ರಕಾರ ಹೆಂಡತಿ ನಿಜವಾಗ್ಲೂ ಜೀವ ಹಿಂಡುತ್ತಾಳೆ ಅಂತಂದು. ಇನ್ನು ಉಳಿದಿದ್ದು ಕನ್ನಡ, ಹಿಂದಿ, ಇಂಗ್ಲಿಷ್, ಸಮಾಜ, ರಾಜ್ಯಶಾಸ್ತ್ರ ಎಲ್ಲರ ಪ್ರಕಾರ ಹೆಂಡತಿ ಜೀವ ಹಿಂಡುವುದಿಲ್ಲ. ಆಗ್ಲೇ ಅವ್ರ ಪ್ರಶ್ನೆ ಕೇಳಿದ್ರು, ಹೆಂಡತಿ ಜೀವ ಹಿಂಡುತ್ತಾಳೆ ಅನ್ನೋರು ಎಷ್ಟು ಜನ ಕೈ ಎತ್ತಿ ಅಂತ. ನನಗೂ ಕ್ಯೂರಿಯಾಸಿಟಿ ಬಂತು. ಆಕ್ಚುಲಿ ಆ ಎರಡು ಟೀಮ್ ಯಾರಿದ್ದಾರೆ ಅಂತ ತಿಳ್ಕೊಬೇಕಂತ. ನಿಜವಾಗ್ಲೂ ಹೆಂಡತಿ ಜೀವ ಹಿಂಡೋದಿಲ್ಲ ಅನ್ನೋಂಥ ಓಕೆ, ನನಗೆ ಗೊತ್ತಾಯ್ತು. ಇವೆರಡು ಡಿಸ್ಕಷನ್ ಆದ ಮೇಲೆ ಫೈನಲ್ ಡಿಸಿಷನ್ ಮಾಡೋರು ಇಲ್ಲಿ ಇದ್ದೀರಿ ಅಂತಂದ್ರೆ. ಸೊ ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಕರೆಕ್ಟ್ ಆಗಿ ನಾವು ಹೇಳಬೇಕು. ಹೆಂಡತಿ ಜೀವ ಹಿಂಡುವವಳಲ್ಲ, ಯಾರೂ ಮೆಚ್ಚದ ಜೀವ ಹಚ್ಚಿಕೊಂಡವಳು. ಯಾರೂ ಮೆಚ್ಚದ ಜೀವ
ಹಚ್ಚಿಕೊಂಡವಳು, ತನ್ನ ಜೀವನವನ್ನೇ ಹಂಚಿಕೊಂಡವಳು, ಕಷ್ಟ ಸುಖ ಸಮನಾಗಿ ಒಂದು ನಗುವಳು ಹೆಂಡತಿ. ಆಗ್ಲೇ ಹೇಳ್ತಾ ಇದ್ದೆ, ಇದಕ್ಕೆ ಮೂಲ ಏನು ಅನ್ನೋ ಶ್ರುತಿ ನನ್ನ ಟೈಮ್ ಆಯ್ತು, ಕಟ್ ಮಾಡಿದೆ. ಈಗ ಒಬ್ರು ಏನಂತ ಅಂದ್ರೆ ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಅಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಗಂಡ ಆಫೀಸ್ ಹೋಗ್ಬೇಕು, ಉಪ್ಪು ಡಬ್ಬಿ ತಗೊಂಡು ಹೋಗ್ಬೇಕು ಅಂತ ಬಂದು ಹೊರಗಡೆಯಿಂದ ಕೇಳ್ತಾನೆ, ಅನ್ನಪೂರ್ಣ ಅಡಿಗೆ ಆಯ್ತಾ? ಒಳಗಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. ಮತ್ತೆ ಸ್ವಲ್ಪ ಒಳಗೆ ಹೋಗ್ತಾನೆ ಪಡ್ಸಾಲಿಗೆ, ಅನ್ನಪೂರ್ಣ ಅಡಿಗೆ ರೆಡಿನಾ? ಏನು ರೆಸ್ಪಾನ್ಸ್ ಇಲ್ಲ ಹೆಂಡತಿ ಕಡೆಯಿಂದ. ಏನಾರ ಜೀವ ಹಿಂಡುತ್ತಾಳೆ ಅಂತ ಅಂದ ಅವನು. ಅಂದು ಮತ್ತೆ ಒಳಗೆ ಅಡಿಗೆ ಮನೆಗೆ ಹೋಗಿ ಅನ್ನಪೂರ್ಣ ಅಡಿಗೆ ರೆಡಿನಾ ಅಂತ ಕೇಳ್ದ. ಅವಾಗ ಹೆಂಡತಿ ಸಾವಕಾಶಿಗೆ ನೋಡಿ, ರೆಡಿ ಆಗಿದೆ ರೆಡಿ ಆಗಿದೆ ರೆಡಿ ಆಗಿದೆ, ಆಗ್ಲೆಯಿಂದ ಕೂಗ್ತಾ ಇದ್ದೀನಿ ನಾನು, ಯಾಕೆ ಕಿವಿ ಕೇಳಿಸ್ತಿಲ್ವಾ? ಗಂಡ ಅನ್ಕೊಂಡಿದ್ದ ಹೆಂಡತಿ ಕಿವಿ ಕೇಳಿಸ್ತಾ ಇಲ್ಲ ಅಂತ. ಅಡಿಗೆ ಮನೆಗೆ ಬಂದಾಗ ಗೊತ್ತಾಯ್ತು ಹೆಂಡತಿ ಕಿವಿ ಚೆನ್ನಾಗೇ ಇದೆ. ವಾಪಸ್ ರಿಪ್ಲೈ ಮಾಡಿದ್ದು ಹೆಂಡತಿ ಮಾತು ಗಂಡನಿಗೆ ಹೊರಗಡೆ ತನಕ ಕೇಳಿಸೇ ಇರಲಿಲ್ಲ. ಸೊ ಅವಾಗ ಅವನು ಕಿವಿ ಚೆಕ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋದ. ಕೆಲಸಕ್ಕೆ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಹೆಂಡತಿಗೆ ಹೇಳ್ತಾನೆ, ಇವತ್ತು ಟೋಟಲ್ ಮೈಕೈ ಎಲ್ಲ ಸಿಕ್ಕಾಪಟ್ಟೆ ನೋಯ್ತಾ ಇದೆ, ಏನ್ ಮಾಡ್ಬೇಕು, ಯಾವ ಡಾಕ್ಟರ್ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಾಲು ಮುಟ್ಟಿದ್ರು ಸಿಕ್ಕಾಪಟ್ಟೆ ನೋವು, ಹೊಟ್ಟೆ ಮುಟ್ಟಿದ್ರು ನೋವ್ತಾ ಇದೆ, ಎದೆ ಮುಟ್ಟಿದ್ರು ನೋವ್ತಾ ಇದೆ, ತಲೆ ಮುಟ್ಟಿದ್ರು ನೋವ್ತಾ ಇದೆ, ಹಲ್ಲು ಮುಟ್ಟಿದ್ರು ನೋವ್ತಾ ಇದೆ, ಎಲ್ಲಾ ಕಡೆ ನೋವಿದೆ, ಯಾವ ಡಾಕ್ಟರ್ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅವಾಗ ಪಕ್ಕಕ್ಕೆ ಇರ್ತಾಳಲ್ಲ ಹೆಂಡತಿ ಅಂದ್ರೆ ಡಾಕ್ಟರ್, ಬಂದು ಅವಳು ಏನು ಮಾಡಲ್ಲ, ಬಂದು ಈ ಬೆರಳು ಹಿಂಗೆ ಇಡ್ತಾಳೆ, ಯಪ್ಪ ಅಂತ ಕಿರಿಸ್ತಾನ. ಅವಾಗ ಗೊತ್ತಾಗುತ್ತೆ ಟೋಟಲ್ ಬಾಡಿನಲ್ಲಿ ಪೇನ್ ಇಲ್ಲ, ಜಸ್ಟ್ ಇಲ್ಲೊಂದು ಸ್ವಲ್ಪ ಮುಳ್ಳು ಚುಚ್ಚಿ ಅವನಿಗೆ ತೋರು ಬೆರಳು ತುದಿ ಮಾತ್ರ ನೋವು ಇರುತ್ತೆ, ಅದನ್ನ ಎಲ್ಲೆಲ್ಲ ಅವ್ನು ಮುಟ್ಕೋತಿರ್ತಾನೋ ಅಲ್ಲಿ ಎಲ್ಲಾ ಕಡೆ ಅವನಿಗೆ ನೋಡ್ತಾ ಇರೋದು. ಇಷ್ಟೇ ಇದೆಯಲ್ಲ ಅಂತ ಗೊತ್ತಾಯ್ತು. ನಿಜವಾಗ್ಲೂ ಹೆಂಡತಿನೇ ಗಂಡನ ಡಾಕ್ಟ್ರು. ಎಲ್ಲೂ ವಾಸಿ ಆಗದಂಥದ್ದು ವಾಸಿ ಆಗುತ್ತೆ, ಒಂದು ಸಾಂತ್ವನದ ಮಾತಿಂದ ವಾಸಿ ಆಗುತ್ತೆ. ಸರ್ ಅವಾಗಿಂದ ಹೇಳ್ತಾ ಇದ್ರು, ನಾನು ಕೇಳ್ತಾ ಇದ್ದೆ, ಪ್ರಪಂಚದಲ್ಲಿ ನಮ್ಮ ಜೊತೆ ನಮ್ಮವರೇ ಅಂತ ಅನ್ನೋದು ಯಾರಾದ್ರೂ ಇದ್ರೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಮಾತ್ರ. ನಿಮಗೂ ಎಲ್ಲರಿಗೂ ಗೊತ್ತಿದೆ, ಅದಕ್ಕೆ ಗಂಡ ಹೆಂಡತಿ ಎಲ್ಲರೂ ಕೂಡಿ ಇಲ್ಲಿ ಬಂದಿದ್ದೀರಿ. ಯಾಕೆ ಅದೊಂದು ವಿಷಯ ಹೇಳ್ತೀನಿ. ಸರ್ ಹೇಳ್ತಾ ಇದ್ರು, ಒಂದು ಚಿಕ್ಕ ಮಗುವಿನ ಸ್ಟೋರಿ ಇದ್ದು ಅದನ್ನ ಹೇಳೋಕೆ ನನಗೂ ಒಂದು ಸ್ಟೋರಿ ನೆನಪಾಯ್ತು, ಆಗಿದ್ದೆ ಹೇಳ್ಬೇಕಾನೆ. ನಾನು ಮಧ್ಯಾಹ್ನ ಊಟಕ್ಕೆ ಬಂದು ಮನೆಯೊಳಗಡೆ ಪರ್ಸಲ್ ಒಳಗೆ ಕೂತ್ಕೊಂಡಿದ್ದೆ. ಅಡಿಗೆ ಮನೆಯೊಳಗಡೆ ಅಡಿಗೆ ನಡೀತಾ ಇತ್ತು. ನಮ್ಮ ಮಗಳು ಅವಾಗ ಸ್ಕೂಲಿಂದ ಬಂದು ಯಾವಾಗಲೂ ಕೈಕಾಲು ಮುಗಿ ತೊಳ್ಕೊಂಡ ತಕ್ಷಣ ದೇವರ ಪೂಜೆ ಮಾಡೋದು ಅವಳ ಅಭ್ಯಾಸ. ಒಂದಿನ ಬಂದು ಅಡಿಗೆ ಮಾಡ್ಬೇಕಾದ್ರೆ ಪೂಜೆ ಮಾಡಮ್ಮ ಅಂತ ಅವ್ರಿಗೆ ಹೇಳಿದ್ರು. ಇಷ್ಟುವರೆಗೂ ಸ್ಟೋರಿ ಕ್ಲಿಯರ್. ಅವಾಗ ನನ್ನ ಮಗಳು ಕೇಳಿದ್ರು, ಮಮ್ಮಿ ಟೀಚರ್ ಹೇಳ್ತಾರೆ ಮದರ್ ಅಂದ್ರೆ ದೇವರು ಅಂತ, ಕರೆನಾ? ಹೌದು ಟೀಚರ್ ಕರೆದು, ತಾಯಿ ಅಂದ್ರೆ ದೇವರು. ಎರಡನೇ ಪ್ರಶ್ನೆ ಕೇಳಿದ್ರು, ಪಪ್ಪ ನನಗೆ ದೇವರು ನಿನಗೂ ದೇವರು ಹೌದಾ? ಮೂರನೇ ಪ್ರಶ್ನೆ, ಸಣ್ಣ ಸಣ್ಣ ಮಕ್ಕಳು ಅವರು ದೇವರ? ಹೌದು ಅವರು ಕೂಡ ದೇವರು ಅಂತ ಹೇಳಿದ್ರು. ಮತ್ತೆ ನಾವು 3 ಮಂದಿ ದೇವರಿದ್ರೆ ಮತ್ತೆ ಯಾಕೆ ದೇವರ ಪೂಜೆ ಮಾಡೋಣ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಬೀಳುತ್ತೆ, ಹೊಡ್ತಾಳ, ಬಡಗಿ ತಗೊಂಡು ಹೊಡಿತಾಳ ಅಂತ. ನೆಕ್ಸ್ಟ್ ಹೋಗಿ ನೋಡೋಷ್ಟರಲ್ಲಿ ಹೊಡಿತಾಳ ಅಂತ ದೇವರ ಮುಂದೆ ಹೋಗಿ ನಿಂತ್ಕೊಂಡು ಕೂತ್ಕೊಂಡು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅಂತ ಪೂಜೆ ಪ್ರಾರಂಭ ಮಾಡಿಬಿಟ್ಟಿದ್ರು. ಅವಾಗಲೇ ಗೊತ್ತಾಗಿತ್ತು, ನಾನು ಬಂದಿದ್ದು ನಮ್ಮ ಮನೆಯಲ್ಲಿ ಗೊತ್ತಿರಲಿಲ್ಲ, ಬಟ್ ವಿಷಯ ಏನನ್ನೋದು ಪರಿಪೂರ್ಣ ಅರ್ಥ ಆಯಿತು. ಗಂಡನ ದೇವರು ಅನ್ನುವಂತಹ ದೇವತೆ, ಗಂಡನೇ ಜೀವ ಅನ್ನುವಂತಹ ಜೀವ ಯಾರ ಜೀವನೂ ಹಿಂಡುವುದಿಲ್ಲ ಅನ್ನೋದು ನನ್ನ ವಾದ. ಸಮಯ ಕೂಡ ಮುಗಿತು. ಧನ್ಯವಾದಗಳು. ಕೆಲಸ ನಾನು ಅನೇಕ ಪತ್ರಿಕೆಗಳಲ್ಲಿ ಪ್ರಶ್ನೋತ್ತರ ಕೊಡ್ತಾ ಇದ್ದೆ, ಸುಧಾದಲ್ಲಿ ಮಂಗಳೂರಲ್ಲೆಲ್ಲ. ಒಂದು ಪ್ರಶ್ನೆ ಬಂದಿತ್ತು, ಸನ್ಯಾಸಿಗೂ ಗೃಹಸ್ಥನಿಗೂ ಏನು ವ್ಯತ್ಯಾಸ ಸರ್ ಅಂತ ಕೇಳಿದ. ಸನ್ಯಾಸಿಗೂ ಗೃಹಸ್ಥನಿಗೂ, ಮದುವೆಯಾದ ಗೃಹಸ್ಥನಿಗೆ ಏನು ವ್ಯತ್ಯಾಸ ಅಂದಾಗ, ಸನ್ಯಾಸಿಯಾದವನು ಹುಲಿಯ ಚರ್ಮದ ಮೇಲೆ ಮಲಗ್ತಾನೆ, ಕರೆಕ್ಟಾ? ಸನ್ಯಾಸಿಯಾದವನು ಹುಲಿಯ ಚರ್ಮದ ಮೇಲೆ ಮಲಗ್ತಾನೆ, ಗೃಹಸ್ಥನಾದವನು ಹುಲಿ ಜೊತೆಯಲ್ಲೇ ಮಲಗ್ತಾನೆ. ಅದಕ್ಕೆ ಅವರು ಪ್ಯಾಚಪ್ ಚೆನ್ನಾಗಿ ಮಾಡಿದ್ದಾರೆ. ನೋಡ ಅರವಿಂದ್ ಕುಲಕರ್ಣಿ ಏನು ಹೇಳ್ತಾರೆ ಅಂತ. ಸರ್ ಹೇಳಿ ಸರ್, ಲಾಸ್ಟ್ ಬ್ಯಾಚಲ್ಲಿ ತುಂಬ
ತುಂಬ ಒಳ್ಳೆಯ ವಿಚಾರ ಹೇಳಿದ್ರಿ.